ಸರ್ ನಾಳೆನೇ ಕನ್ನಡ ಎಕ್ಸಾಮ್ ಇದೆ ಫೆಬ್ರವರಿ 28ನೇ ತಾರೀಕು, ಹೀಗಾದ್ರೂ ಮಾಡಿ ನಾನು ಪಾಸ್ ಮಾಡ್ಲಿಕ್ಕೆ ಏನಾದರೂ ಉಪಾಯ ಇದೆಯಾ, ಹೀಗಾದ್ರೂ ಪಾಸಿಂಗ್ ಪ್ಯಾಕೇಜ್ ಏನಾದರೂ ಕೊಡ್ತೀರಾ? ಇದೇ ಒಂದು ವಿಡಿಯೋದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೊಡ್ತೀನಿ, ವಿತ್ ಆನ್ಸರ್ ಅನ್ನು ಕೂಡ ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ನೀವು ಪಾಸ್ ಆಗಲಿಕ್ಕೆ ಒಂದು ಹೆಲ್ಪ್ ಇದೆ, ಒಂದು ಹೋಪ್ ಇದೆ. ಇದನ್ನ ಮಿಸ್ ಮಾಡ್ಕೋಬೇಡಿ. ವಿಡಿಯೋದಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ, ಕೊಟ್ಟಿರ್ತಕ್ಕಂಥ ಆನ್ಸರ್ ಅನ್ನ ಎಲ್ಲಿ ಕೊಟ್ಟಿದ್ದೀನಿ ಹೀಗೆಲ್ಲ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಾನು ರಾಹುಲ್ ಬಿಡ್ನಾ, ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇಲ್ಲಿ 2 ಅಂಕದ ಫಿಕ್ಸ್ ಪ್ರಶ್ನೆ, 2, 3, 4 ಅಂಕದ ಫಿಕ್ಸ್ ಪ್ರಶ್ನೆಯನ್ನ ಕೊಡ್ತಾ ಇದ್ದೇನೆ. ನಡೀರಿ ಬೇಗ ವಿಡಿಯೋನ ಶುರು ಮಾಡೋಣ. ಒಂದು ದಿನ ಟೈಮ್ ಇದೆ. ಈ ಒಂದು ವಿಡಿಯೋದಲ್ಲಿ 80 ಅಂಕದ ಪ್ರಶ್ನೆ ಮಾಲಿಕೆಯನ್ನ ಕ್ವಿಕ್ ಅಂತ ಫಾಸ್ಟ್ ಆಗಿ ನೋಡ್ತಾ ಹೋಗೋಣ. ಕದಡಿದ ಸಲೀಲಂ ತಿಳಿ ಬಂದದ್ದು 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, 6 ಅಂಕದ ಪ್ರಶ್ನೆ ವೇಗವಾಗಿ ನೋಡ್ತಾ ಹೋಗೋಣ ಅಷ್ಟೇ. ಬಹುರೂಪಿಣಿ ವಿಧಿಯನ್ನ ರಾವಣ ಹೇಗೆ ಸಾಧಿಸ್ತಾನೆ, ಬಹುರೂಪಿಣಿ ವಿಧಿಯು ರಾವಣಿಗೆ ಏನೆಂದು ಆಶ್ವಾಸನೆ ಕೊಡುತ್ತೆ, ಅದಾದ ನಂತರ ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನ ಹೇಗೆ ಸಂತೈಸಿದನು, ರಾವಣನು ಜಾನಕಿಯನ್ನು ನೋಡಲು ಎಲ್ಲಿಗೆ ಯಾರು ಬರುವಂತೆ ಬಂದನು, ಸೀತೆಯ ತಲ್ಲಣಕ್ಕೆ ಕಾರಣ ಏನು, ಇವೆಷ್ಟು ಪ್ರಶ್ನೆಗಳನ್ನು ನೋಡ್ತಾ ಹೋಗಿ. ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಅದಾದ ನಂತರ ಪಗೆಯ ಬಾಲಕನೆಂಬರೆ ಯಾರಿಂದ ಯಾವುದನ್ನ ಹೇಗೆ ಕಲಿಬೇಕಂತ ಸೋಮನಾಥ ಹೇಳ್ತಾನೆ. ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯ ಏನು, ಮಳೆ ಬಂಧುಗಳ ವಿಚಾರದಲ್ಲಿ ಸೋಮನಾಥನ ಅಭಿಪ್ರಾಯ ಏನು, ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆ ಇರಬೇಕು, ವೀರ ಮತ್ತು ಯೋಗಿಗೆ ಯಾವ ಗುಣ ಇರಬೇಕು, ಶುಚಿ ಸ್ವಾದಗಳ ಕುರಿತು ಸೋಮನಾಥನ ಅಭಿಪ್ರಾಯ ಏನು, ಬೆಳಗು ಜಾವ ಬೆಳಕು ಬೇಟೆಗಾರ ಹೇಗೆ ಬರ್ತಾನೆ, ಅದಾದ ನಂತರ ಭಾನು ಮತ್ತು ಮರದ ನಿತ್ಯ ನೂತನ ಬಗ್ಗೆ ಕವಿ ಏನ್ ಹೇಳ್ತಾನೆ, ಕೆಲವೊಂದಿಷ್ಟು ಪ್ರಶ್ನೆ ಇದೆ, ಇದನ್ನು ನೋಡ್ತಾ ಹೋಗಿ. ಅದಾದ ನಂತರ ಶಿಲ್ಬೆ ಇದ್ದಾನೆ, KS ನಿಸಾರ್ ಅಹಮದ್. ಇನ್ನು ನಾನು ಓದ್ತಾ ಇದ್ದೀನಿ ಅಂತಂದ್ರೆ ಇವೆಲ್ಲ ಪ್ರಶ್ನೆಗಳನ್ನ ಒಂದು ಸ್ವಲ್ಪ ಕ್ವಿಕ್ ಆಗಿ ರಿವಿಷನ್ ಮಾಡ್ತಾ ಹೋಗಿ. ಇವೆಲ್ಲ ಪ್ರಶ್ನೆ ಇದೆ ಅಷ್ಟೇ. ಹುಟ್ಟಿಸಿಕೊಂಡವನು ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಯಾಕೆ, ಹೆಂಡತಿ ಸಿದ್ಲಿಂಗಿ ಏನು ಹೇಳ್ತಾನೆ ಇದ್ಲು, ಬಸಲಿಂಗನು ಹೊಸ ಎತ್ತುಗಳನ್ನ ಹಂಚಿಕೊಳ್ಳಬೇಕು ಏಕೆ ಯೋಚಿಸಿದನು, ಸಿದ್ಲಿಂಗಿ ಏಕೆ ರಾಜ್ಯಾಂತ ಮಾಡಿದ್ಲು, ಸೂತಕವನ್ನ ಪರಿಹರಿಸಲು ಸಿದ್ಲಿಂಗಿ ಏನು ಮಾಡಿದ್ಲು, ಇದೆಲ್ಲ ಪ್ರಶ್ನೆ ಇದೆ, ನೀವೆಲ್ಲ ನೋಡ್ತಾ ಹೋಗಿ. ಕನ್ನಡವನ್ನ ಕಟ್ಟುವ ಕೆಲಸ, ಲೇಖಕರಲ್ಲಿ ಕನ್ನಡದ ಪ್ರೀತಿ ಸ್ಫುರಿಸಿದ್ದು ಹೇಗೆ, ಕೃಷ್ಣ ಶಾಸ್ತ್ರಿಗಳ ಭಾಷಣ ಓದಿ ಲೇಖಕರಲ್ಲಿ ಮೂಡಿ ಬಂದಿರತಕ್ಕಂಥ ಭಾವನೆ, ರಾಜಮನ್ನಾರ್ ಸಮಿತಿಯ ವರದಿ, ಅದಾದ ನಂತರ ತ್ರಿಭಾಷಾ ಸೂತ್ರದ ಬಳಕೆ, ಇಂಗ್ಲಿಷ್ ಮೂಲಕವಾದ ಶಿಕ್ಷಣ ಹೇಗಿರ್ತದೆ, ಪ್ರಶ್ನೆಯಿಂದ ಬದುಕನ್ನು ಪ್ರೀತಿಸಿದ ಸಂತ HR ರಾಮಕೃಷ್ಣ ರಾವ್, ಬದುಕಿನ ಮಂತ್ರ ಯಾವುದು, ಕಲಾಂ ಅವರು ಯಾವ ಆತ್ಮಕಥೆಯನ್ನು ಬರೆದರು ಏತಕ್ಕಾಗಿ, ಇಲ್ಲೆಲ್ಲ ಪ್ರಶ್ನೆ ನೋಡ್ತಾ ಹೋಗಿ ಅಷ್ಟೇ. ಹಳ್ಳಿ ಚಹಾ ಹೋಟೆಲ್ಗಳು ವೀರೇಂದ್ರ ಸಿಂಪಿ ಕೊಟ್ಟಿದ್ದೀನಿ. ಇನ್ನ ಕೃಷ್ಣೇಗೌಡ ನಾನೇ ಅಲ್ಲಿ 2 ಅಂಕದ ಪ್ರಶ್ನೆಗಳು ಕೇಳ್ತಾರೆ, ಇಲ್ಲಿ ನೋಡ್ತಾವ. ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಆಯ್ತಾ. ಅದಾದ ನಂತರ ಇಲ್ಲಿ ಪ್ರಶ್ನೆ ಇದೆ, ಕೃಷ್ಣೇಗೌಡ ನಾನೇ ಹುಟ್ಟಿ ಬೆಳೆದು ಬಂದ ಬಗೆ ಹೇಗೆ, ಕೃಷ್ಣೇಗೌಡ ನಾನೇ ಮೂಡಿಗೆರೆ ಪೇಟೆಗೆ ಹೇಗೆ ಹೋಗಿಕೊಂಡಿತ್ತು, ಕೃಷ್ಣೇಗೌಡ ಗೂಳೂರು ಮಠದ ಆನೆನ ಕೊಂಡುಕೊಂಡದ್ದು ತಂದು ಇಟ್ಕೊಂಡಿದ್ದು ಯಾವ ರೀತಿ ಅಂತ ಅಲ್ಲಿ ಕೇಳ್ತಾರೆ ಪ್ರಶ್ನೆ. ರೆಹಮಾನ್ ಆನೆ ತನ್ನ ಅಂಗಡಿಯನ್ನ ಬಿಳಿಸ್ತು ಎಂದಿದ್ದನ್ನ ವೇಲಾಯುಧ ಒಪ್ಪಲಿಲ್ಲ ಏಕೆ, ಅದಕ್ಕೆ ಕಾರಣ ಹೇಳಿ ಅಂತ ಕೊಟ್ಟಿದ್ದಾರೆ. ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು, ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ 1 ಎನಿಮಿಗಳು ಯಾರು, ಇಲ್ಲಿ ಪ್ರಶ್ನೆ ಇದೆ, ನೀವೇ ಓದ್ತಾ ಹೋಗಿ. ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಇದ್ದೀನಿ ಆಯ್ತಾ. ಈಗ 3 ಅಂಕದ ಪ್ರಶ್ನೆ, ಸಾಂದರ್ಭಿಕ ಪ್ರಶ್ನೆನ ನಾನು ಕೊಡ್ತಾ ಇದ್ದೀನಿ. ಎನ್ನೆಲ್ಲವೂ ಮುನ್ನಾರು ನೆನೆದವರುಂಟು, ಯಮಸುತಂಗ ರುಹುವೆನೆ ಧರ್ಮ ಕ್ಷಮೆಯ ಕರ ಹೊಡೆದಿರ್ತಕ್ಕಂಥದ್ದು, ಕಲಿಬೀಮನೆ ಬಿಡುಕುಳ್ಳ ಗಂಡನು, ಹುರುಳಿಲ್ಲದಡೆ ಕುಡಿವೇನು ಘೋರತರ ವಿಷಯವ, ಇಲ್ಲೆಲ್ಲ ಪ್ರಶ್ನೆ ಇದೆ, ಸಂದರ್ಭ ಪ್ರಶ್ನೆ ನೋಡ್ತಾ ಹೋಗಿ. ರಾಯಣ್ಣನಾಗ್ನೆಯ ಕಣ್ಣಿಯಲ್ಲಿ ಬಿಗಿವೆಡೆದು ಕೆಡೆದವು, ಹಬ್ಬಲಿಯವರ ರಸಬಳ್ಳಿ, ಬಂಗಾರ ನಿನಗೆ ಸ್ಥಿರವಲ್ಲ ಹಿತ್ತಾಳೆಗಿಂತ ಬಲುಹೀನ ನೀತಂಪ ನನ್ನ ತವರಿಗೆ ಜ್ಯೋತಿ ನಿನ್ಯಾರ ಹೋಲರ, ಇಲ್ಲ ಹಬ್ಬಲಿಯವರ ರಸಬಳ್ಳಿ. ನೆಕ್ಸ್ಟ್, ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಎಷ್ಟು ಸಲವಮ್ಮ ನಿನಗೆ ಹೇಳೋದು ನಿನಗೆ, ಇಲ್ಲೆಲ್ಲ ಪ್ರಶ್ನೆ ಇದೆ ನೋಡ್ತಾ ಹೋಗಿ. ಇದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾ ಚೆನ್ನಾಗಿರ್ತಕ್ಕಂಥ ಪದ್ಯ. ಆಪರೇಷನ್ ಆಗ್ಬೇಕು ಪರವಾಗಿಲ್ಲ, ಫಿಕ್ಸ್ ಪ್ರಶ್ನೆ. ನೀರು ಬಿದ್ದರೆ ಕಣ್ಣು ಹೋಗ್ತಕ್ಕಂಥ ಅಪಾಯ ಇರ್ತಕ್ಕಂಥದ್ದು, ಬಸ್ಲಿಂಗ ನೀನು ತುಂಬಾ ಒಳ್ಳೆಯವನು, ಅವನು ನನ್ನಷ್ಟೇ ಒಳ್ಳೆಯ ಡಾಕ್ಟ್ರು, ಏನು ತಪ್ಪು ತಿಳಿಬಾರ, ಆಕೆ ನಮ್ಮ ಕೈಯಲ್ಲಿದೆ, ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ, ತಿರುಳುಗನ್ನಡದ ಬೆಳ್ನುಡಿ ಉಪಚಾರ, ಇಲ್ಲ ಓದ್ತಾ ಹೋಗಿ ನೀವು ಅದನ್ನ. ಪದ್ಯಂ ವಂದ್ಯಂ ಗದ್ಯಂ ಹೃದಯಂ, ಸೀತಾಪಹರಣ ಕಥನದೊಳ್ ಬಯಕೆಯೇ, ಕೃಷ್ಣೇಗೌಡ ನಾನೇ KP ಪೂರ್ಣಚಂದ್ರ. ಕೆಮ್ಮು ನಮ್ಮ ಕಡೆ ಕಾಲಿಂಗ್ ಬೆಲ್ ಇದ್ದ ಹಾಗೆ, ಓಕೆ. ಆನೆ ಸಾಕುವುದು ಅಂತಂದ್ರೆ ಎಲೆಕ್ಷನ್ ಇಂದ ಹಾಗೆ, ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ. ನನ್ನ ಕೊಡಲಿ ಯಾಕೆ ತಂದು ಆಫೀಸ್ನಲ್ಲಿ ಇಟ್ಕೊಂಡಿದ್ದೀರಾ, ವೆಪನ್ ನಮ್ಗೆ ಮುಖ್ಯ, ನಿನ್ನ ಪುಕಾರ ಏನಿದ್ರು ಬರವಣಿಗೆಯಲ್ಲಿ ಇರಬೇಕು, ಡ್ರೈವರ್ನ ಎತ್ತಾಗುವುದಾ, ಇಲ್ಲ ಇದ್ನಲ್ಲ, ಈ ರೀತಿ ಪ್ರಶ್ನೆ ಇದೆ ನೋಡ್ತಾ ಹೋಗಿ. ದಾಟಿ ಹೋಯ್ತು ಸರ್, ಆನೆ ಬೇಲಿ ದಾಟಿ ಹೋಯ್ತು, ಕೋವಿ ಸಿಕ್ಕಿದೆ ಆದ್ರೆ ಹಣ ಸಿಕ್ಕಿಲ್ಲ. 4 ಅಂಕದ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ರಾವಣನಲ್ಲಿ ಕಂಡು ಬಂದಿರತಕ್ಕಂಥ ಪಶ್ಚಾತ್ತಾಪವನ್ನು ವಿಶ್ಲೇಷಿಸಿ, ರಾವಣನು ಕೋಪದ ಪ್ರತಿಕ್ರಿಯೆ ಹೇಗಿತ್ತು, ಇಲ್ಲೆಲ್ಲ ಪ್ರಶ್ನೆ ಇದೆ ನೋಡ್ತಾ ಹೋಗಿ. ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ಇನ್ನು ಹುಟ್ಟದೇ ಇರಲಿ ನಾರ್ಯರೆನ್ನಲು. ವೇಟ್, ಇಲ್ಲಿಗೆ ಇನ್ನು ವಿಡಿಯೋ ಮುಗುದಿಲ್ಲ. ನೀವೇನ್ ಮಾಡ್ಬೇಕಂತಂದ್ರೆ ಕಮೆಂಟ್ ಅಲ್ಲಿ ಇರ್ತಕ್ಕಂಥ ಲಿಂಕ್ ಅನ್ನು ಕ್ಲಿಕ್ ಮಾಡಿ, ಅಲ್ಲಿ ಪಾಸಿಂಗ್ ಪ್ಯಾಕೇಜ್ ಇದೆ, ಏನು ಪ್ರಶ್ನೆ ಕೊಟ್ಟಿದ್ದೀನಲ್ಲ ಈ ಪ್ರಶ್ನೆಗೆ ಎಲ್ಲಾ ರೀತಿಯ ಆನ್ಸರ್ ಅನ್ನ ಕೊಟ್ಟಿದ್ದೀನಿ. ಆನ್ಸರ್ ಅನ್ನ ನೋಡಿ ಇದಿಷ್ಟನ್ನ ಮಾಡಿ. ಟೆಲಿಗ್ರಾಮ್ ಚಾನಲ್ ಇದೆ, ಅಥವಾ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು, ಅಥವಾ ಕಮೆಂಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಬೇಗ ಓದಿ. ನಾಳೆ ಎಕ್ಸಾಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.